ज्योतो समुद्रोष पीडापरिहार द्वारा आदित्यादि नवग्रह दोष परिहार हर्तम श्रीवन्न महागणपति महालक्ष्मी अनुग्रह प्रसाद सिद्ध्यर्थम श्री वीरांजनेश्वर अनुग्रह प्रसाद सिद्ध्यर्थे अद्य दिने दीप उद्घाटनांग भूतम दीप महालक्ष्मी देवता दीप महालक्ष्मी देवता प्रीत्यर्थम यावच्छक्ति ध्यानावाहन षोडशोपचार पूजां करिष्ये आदौ संचित भापोगा विद्वंद्व विचक्षणं विघ्नांधकार वास्तंत विघ्नराजवहं भजे एकदंतं शूर्पकर्णं गजमुखं कुजरभुजं दीप महालक्ष्मी देवताभ्यो नमः कर्पूर मंगल नीराजर्शयामाचं तत्पयामि परिमल पत्र पुष्पाणि तत्पयामि देवता रक्षान्धारयामि नमस्करोमि यो वेदादो स्वर प्रोक्तो वेदान्ते ಜನ ಜಾಸ್ತಿ ಸ್ವೀಟ್ ಕಮ್ಮಿನಾ యుద్ధాలు ఆడేస్తారు ಇವತ್ತೊಂದು ವಿಶೇಷ ದಿನ ಅಂತ ಹೇಳ್ಬೋದು. ಏನು ನಮ್ಮ ಅಂಬ್ಲಿಕಲ್ ಪಂಚಾಯತಿಯ ನಮ್ಮ ಬಾಳಸಂದ ಗ್ರಾಮ ಅಂದ್ರೆ ನಾನು ಬಾಳ್ಕೋಟಿ ದೂರ ಇರ್ತ ಸುಮಾರು ದಿನಗಳ ಹಿಂದೆ ಮೊನ್ನೆ ರೋಡ್ ಪೂಜೆಗೆ ಬಂದಿದೆ. ಸಾಕಷ್ಟು ಅಹವಾಲುಗಳನ್ನ ನನಗೆ ಕೊಟ್ಟಿದ್ರು. ಕಳೆದ 2018 ಹಿಡಿದು 23 ತನಕ ಈ ಊರಲ್ಲಿ ವಿಶೇಷವಾಗಿ ಪ್ರೀತಿ ವಾತ್ಸಲ್ಯ ಕೊಟ್ಟು ನಾನು ಬೆಳೆಸಿದಂಥ ಗ್ರಾಮ ಇದು. ಇವತ್ತು ತುಂಬ ನೋಡಿದ್ರಿ ನೀವು, ತುಂಬ ಹೆಣ್ಮಕ್ಳು, ನನ್ನ ಗಂಡ್ಮಕ್ಳು, ಯುವಕರು, ನನ್ನ ದೊಡ್ಡವರು ತುಂಬ ಪ್ರೀತಿಯಿಂದ ಬರಮಾಡ್ಕೊಂಡ್ರು. ಈ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಇವಲ್ಲೂ ಒಂದು ವಿಶೇಷ ಅಂತ ಏನಂತಂದರೆ,
ಲಾಸ್ಟ್ 1 ತಿಂಗಳ ಹಿಂದ್ಗಡೆ ನಾನು ಒಂದು ಐಮಾಸ್ ಹಾಕಿದ್ದೆ. ಎಲ್ಲ ಊರವರು ರಿಜೆಕ್ಟ್ ಮಾಡಿದ್ರು. ಏನಕ್ಕೆ ಅಂತಂದ್ರೆ ನಮ್ಮೂರು ದೊಡ್ಡದು, ಇಲ್ಲಿ ನಾವು ಕಾಲೋನಿಯವರು ಮತ್ತು ನಾವು ಅಣ್ಣ ತಮ್ಮರಿದ್ದಂಗೆ ಇದ್ದೀವಿ, ಇಬ್ಬರಿಗೂ ನಮ್ಗೆ ಬೇಕು, ಆ ಕಡೆ 2 ಹಾಕಿಲ್ಲ ಬೇಡ ಅಂತ ಹೇಳಿ ವಾಪಸ್ ಕಳ್ಸಿದ್ರು. ಇದು ಕಲ್ತಿರ್ತಕ್ಕಂಥ ಪಾಠ. ನಾನು ಈ ಕೂಡಲೇ ಅದನ್ನ 2 ನಮ್ಮ ಜನರಲ್ ಅವ್ರಿಗೂ ಮತ್ತು ನಮ್ಮ ಈ ಕಾಲೋನಿ ಕೂಡ 2 ಲೈಟ್ ಒಂದೇ ಸರಿ ಹಾಕ್ಬೇಕು ನೀವು ಅಂತ ನನಗೆ ನನ್ನ ದೊಡ್ಡವರು ಹೇಳಿದ್ರು. ಅದು ವಿಷಯವಾಗಿ ಇವತ್ತು ಹಾಕಿ ಅದು ಉದ್ಘಾಟನೆಗೆ ಇವತ್ತು ನಾನು ಬರಮಾಡಿ ತುಂಬಾ ಪ್ರೀತಿಯಿಂದ ಬರ್ಮಾಡ್ಕೊಂಡಿದ್ದಾರೆ. ಈ ಒಂದು ಊರಿನ ಗ್ರಾಮಸ್ಥರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ತುಂಬಾ ವಿಶೇಷವಾಗಿ ನಾನು ಬರ್ಮಾಡ್ಕೊಂಡಿದ್ದೀನಿ. ಈ ಪ್ರೀತಿ ಖಂಡಿತವಾಗ್ಲೂ ಈ ಪ್ರೀತಿ ನಾನು ಮರೆಯೋಕ್ಕಾಗಲ್ಲ. ಏನ್ ನನ್ನ ಒಂದು ಧ್ಯೇಯ ಇದೆ, ಖಂಡಿತವಾಗ್ಲೂ 300 ಎಲ್ಲ ನನ್ನ ಮುಳಬಾಗಲ್ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲೂ ಕೂಡ ಏನೋ ಒಂದು ಕೆಲಸ ಮಾಡ್ಬೇಕು ಅನ್ನೋದು ಅಭಿವೃದ್ಧಿ ಪಥ ಹೋಗ್ತಾ ಇದೀವಿ. ಇವತ್ತಿಗೆ ಬಹುಶಃ 121ನೇ ಲೈಟ್, ಇದು 121ನೇ ಐಮಾಸು. 350 ಟಾರ್ಗೆಟ್ ಅಂತಿದೆ. ಈ ನೆಕ್ಸ್ಟ್ ಮಂತ್ ಇನ್ನೂ ಜಾಸ್ತಿ ಲೈಟ್ಸ್ ಉದ್ಘಾಟನೆ ಮತ್ತು ವಾಟರ್ ಫಿಲ್ಟರ್ ಉದ್ಘಾಟನೆ ಮತ್ತು ಸಾಕಷ್ಟು ವಿವಿಧ ಕಾಮಗಾರಿ ಉದ್ಘಾಟನೆಗಳನ್ನ ನಾನು ಮಾಡ್ತಾ ಇದ್ದೀನಿ. ಇನ್ನೂ ಒಂದು 20-23 ಕಾಮಗಾರಿಗಳನ್ನ ಈ ಒಂದು ಆಷಾಢ ಆದ್ಮೇಲೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಈ ಪ್ರೀತಿ ವಾತ್ಸಲ್ಯಕ್ಕೆ ಇಡೀ ಅಂಬ್ಲಿಕಲ್ ಪಂಚಾಯತಿ ಎಲ್ಲ ನನ್ನ ಮುಖಂಡರು ಕೂಡ ನನ್ನ ಹೃದಯಪೂರ್ವಕ ಒಂದು ಕೃತಜ್ಞತೆ ನಾನು ಸಲ್ಲಿಸ್ತೀನಿ. ಕೇಳಿದ್ಯಾ? ಸಮಾಜ ಸೇವಕ, ದೀನ ದಲಿತರ ಬಂಧು, ಯಾವುದೇ ಮನಸ್ಸಿನಲ್ಲಿ ಕಲ್ಮಶ ಇಲ್ಲದೆ ನಗುನಗುತ್ತಾ ಮಾತನಾಡುವ ಒಬ್ಬ ಶಾಸಕರು ನಮ್ಗೆ ಸಿಕ್ಕಿರೋದು ನಮ್ಮ ಅದೃಷ್ಟ. ಈ ಮೂಲಭೂತ ಸೌಕರ್ಯಗಳ ವಿಷಯಕ್ಕೆ ಬಂದಾಗ ಅವ್ರ ಕೈಯಿಂದ ದುಡ್ಡು ಹಾಕಿದ್ದಾರೆ, ಸರ್ಕಾರ ದುಡ್ಡಿಲ್ಲ, ಕೈಯಿಂದ ದುಡ್ಡು ಹಾಕಿ ಮಾಡ್ತಿದ್ದಾರೆ. ಅವರು ಸುಮಾರು 10 ವರ್ಷಗಳಿಂದ ನಮ್ಮ ತಾಲೂಕು ಎಷ್ಟೋ 100 ಕೋಟಿ ಖರ್ಚು ಮಾಡಿದ್ದಾರೆ ಅವರು, ಏನು ಮೂಲಭೂತ ಸೌಕರ್ಯಕ್ಕೋಸ್ಕರ. ಈ ಒಂದು ಇದರಲ್ಲಿ ನಮಗೆ ನಮ್ಮ ಐಮಾಸ್ ಲೈಟ್ 2 ಬೇಕು ಅಂತ ಹೇಳಿ ಕೇಳಿದ್ದಕ್ಕೆ ನಮ್ಗೆ ಬೇಕು ಅಂತ ಹೇಳಿದ ತಕ್ಷಣ ಎಲ್ಲ ಸ್ಯಾಂಕ್ಷನ್ ಮಾಡಿದ್ದೀನಿ, ನಾನು ಆಗಿದೆ, ಎಲ್ಲ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರು. ನಮ್ಮ ಗ್ರಾಮಕ್ಕೆ ಈಗ ತಾವೆಲ್ಲ ನೋಡ್ಕೊಂಡ್ ಬಂದಿದ್ರಿ, ಸಿಮೆಂಟ್ ರಸ್ತೆಗಳೆಲ್ಲ ಎಲ್ಲೇ ಆಗ್ಲಿ ನಮ್ಮ ಗ್ರಾಮದಲ್ಲಿ ಮಣ್ಣಲ್ಲಿ ನಡೆಯಲ್ಲ. ಅವರೊಂದು ಆಶೀರ್ವಾದ, ಅವರಿಂದ ಒಂದು ಇದರಿಂದ ನಮ್ಮ ಗ್ರಾಮದಲ್ಲಿ ಎಲ್ಲರೇ ಆಗ್ಲಿ, ಇಲ್ಲಿ ಭೇದ ಭಾವ ಇಲ್ಲ, ಪಕ್ಷ ಭೇದ ಭಾವ ಇಲ್ಲ. ಮಂಜಣ್ಣ, ಸಮೃದ್ಧಿ ಮಂಜಣ್ಣ ಅನ್ನೋದೇ ನಮ್ಮ ಗ್ರಾಮದಲ್ಲಿ ನಮ್ಗೆಲ್ಲಾ ಮೂಲಭೂತ ಸೌಕರ್ಯಗಳೆಲ್ಲ ಕೊಟ್ಟಿದ್ದಾರೆ. ಇನ್ನೇನು ನಮ್ಗೆ ಬೇಕಾಗಿಲ್ಲ. ನಮ್ಮ ಗ್ರಾಮಕ್ಕೆ ಒಂದೇ ಒಂದು ಆರೋಗ್ಯ ಯೂನಿಟ್ ಬೇಕು ಅಂತ ಕೇಳಿದ್ದೀವಿ. ಸುತ್ತಮುತ್ತಲು ಎಲ್ಲ ಶಾಲೆಗಳಿದೆ, ಮುಳಬಾಗಿಲಿಗೆ ಹೋಗ್ಬೇಕಾದ್ರೆ ದೂರ ಆಗ್ತದೆ, ಆ ಒಂದು ಯೂನಿಟ್ ಬೇಕು ಅಂತ ಕೇಳ್ತಾ ಇದ್ದೀವಿ. ಒಂದು ಸಮುದಾಯ ಭವನ ಕೇಳಿದ್ದೀವಿ, ಅವರೇ ಜಮೀನು ಕೊಡಿಸಿದ್ದಾರೆ, ಹಣ ಕೊಟ್ಟು ಜಮೀನು ಕೊಡಿಸಿದ್ದಾರೆ ನಮ್ಮ ಗ್ರಾಮಕ್ಕೆ. ಅಲ್ಲ, ಸೋತಾಗ ಕೂಡ ನಮ್ಗೆ ಕೊಟ್ಟಿದ್ದಾರೆ, ಅವರು ಹಣ ಕೊಟ್ಟು ಜಮೀನ್ ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೆ. ಇನ್ನು ಯಾರು ಮಾಡ್ತಾರೆ? ನಿಸ್ವಾರ್ಥದಿಂದ ಕೆಲಸ ಮಾಡ್ತಿದ್ದಾರೆ ಅವರು ನಮ್ಮ ತಾಲೂಕಿನಲ್ಲಿ. ಆ ಸದಾಕಾಲ ಅವ್ರು ಇಲ್ಲಿ ನಮ್ಮ ತಾಲೂಕಲ್ಲಿ ಇರ್ತಾರೆ, ಬೇರೆ ತಾಲೂಕ್ ಹೋಗಲ್ಲ. ನೀವು ಅನ್ಕೊಂಡಂಗೆ ಅವ್ರೇನೋ ಹೇಳ್ತಾ ಇದ್ರು, ನಂದು 29 ಲಾಸ್ಟ್ ಏನೋ ಎಲ್ಲಿ ಹೋಗ್ತೀನಿ ಅಂದ್ರೆ ಅವೆಲ್ಲ ಬಿಟ್ಬಿಡಿ. ಇಲ್ಲಿ ರಿಸರ್ವೇಶನ್ ಕ್ವಶನ್ ಬರಲ್ಲ. ಯಾರು ಜನರು ಸ್ಪಂದಿಸ್ತಾರೋ ಅವರೇ ಮುಂದಿನ ನಾಯಕ ನಮ್ಮ ತಾಲೂಕಿನಲ್ಲಿ. ಯಾರೇನಾದ್ರೂ ಹೇಳ್ಕೊಳ್ಳಿ, ಇದನ್ನ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ನಾನೀಗ ಗೊತ್ತು ಸಮೃದ್ಧ ಮಂಜಣ್ಣ ತಿಮ್ಮರಾಯಪ್ಪ ಏನು ಅಂತ. ಈಗ ಆತನಲ್ಲಿ ಕಲ್ಮಶವಿಲ್ಲದೆ ಎಲ್ರನ್ನ ಅನುಸರಿಸ್ಕೊಂಡು ಹೋಗ್ತಿದ್ದಾರೆ, ಎಲ್ರನ್ನ ಸಹಕರಿಸ್ಕೊಂಡು ನಾವು ಸಹಕಾರ ಕೊಡ್ಬೇಕು ತಾನೆ, ಕೊಡ್ತಿದ್ದಾರೆ. ಆ ಒಂದು ವಿಷಯದಲ್ಲಿ ನಮ್ಮ ಮಂಜಣ್ಣ ಬಗ್ಗೆ ಹೇಳ್ತೀನಿ. ಎಲ್ಲಾದ್ರೂ ನಾನು ಹೇಳಬಲ್ಲೆ, ಎಲ್ಲಾದ್ರೂ ಆಗ್ಲಿ ಹೋಗ್ಲಿ, ಯಾರಿಗಾದ್ರೂ ತೊಂದರೆ ಮಾಡಿದಾರ? ಇಲ್ಲ. ನನ್ ತೊಂದರೆ ಮಾಡಿದ್ರು ಕೂಡ ನಗ್ನಗ್ತಾ ಮಾತನಾಡ್ತಾರೆ. ಅಂತ ವ್ಯಕ್ತಿ ಸಿಗಲ್ಲ. ಇನ್ನು ಮುಂದೇನು ಹೇಳ್ತೀನಿ ಮಂಜಣ್ಣನ್ಗೆ, ನಿನ್ನ ಸೇವೆ ನಮ್ಮ ತಾಲೂಕ್ ಬೇಕೇ ಬೇಕು. ನೀವು ಅದನ್ನ ನೀವು ಬೇರೆದೆಲ್ಲ ಬಿಟ್ಬಿಡಿ. ನೀವು ಬೇರೆದೆಲ್ಲ ನೀವೆಲ್ಲ ಇಟ್ಕೊಂಡು ಅವ್ರು ಬೇಕಾಗಿಲ್ಲ. ನಿಮ್ ಕೆಲಸ ನೀವು ಮಾಡ್ಕೊಳ್ಳಿ, ಅದಕ್ಕೆ ಪ್ರತಿಫಲ ನಿಮ್ಗೆ ಸಿಗ್ತದ ಅಂತ ಹೇಳ್ಬಿಟ್ಟು ಈ ಎಲ್ರ ಮುಂದೆ ನಾನು ಆಶ್ವಾಸನೆ ಮಾಡ್ತಾ ಇದ್ದೀನಿ. ಮೊದಲಿಂದಾನು ನಮ್ಮ ಗ್ರಾಮ, ಮೊದಲಿಂದಾನು ಇಲ್ಲಿ ನಮ್ಮ ಪಕ್ಷಾತೀತವಾಗಿ ಇದ್ದೀವಿ ನಾವೆಲ್ಲ ಗ್ರಾಮದಲ್ಲಿ. ಮಂಜಣ್ಣ ಅಂದ್ರೆ ಎಲ್ರಿಗೂ ಪ್ರೀತಿ ಇದೆ. ಇಲ್ಲಿ ಬೇರೆಯವರು ಅದು ಏನಿಲ್ಲ. ಅದನ್ನ ಮುಂದೇನೋ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು, ಅವ್ರಿಗೆ ಆರೋಗ್ಯ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ಇವತ್ತು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಅವ್ರನ್ನ ಬಿಟ್ಕೊಡಲ್ಲ ಒಬ್ಬರನ್ನೊಬ್ರು ಅಂತ ಹೇಳ್ತಾ ಇದಾರೆ. ಈಗ 1 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಅಲ್ಲಿ. ಆ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಗೆ 1 ಕೋಟಿ ರೂಪಾಯಿ ಮಂಜೂರಾತಿ ಮಾಡಿಸಿದ್ದಾರೆ. ಆ ಗ್ರಾಮ ಈ ಗ್ರಾಮನ 2 ಗ್ರಾಮದವರಿಗೆ ನಾವು ಕೃತಜ್ಞತೆಯನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೀವಿ.